ಇವತ್ತೆಲ್ಲ ನಮ್ಮ ಕಾಲಕ್ಕೆ ಆಗೋಯ್ತು ಎಣ್ಣೆ ಸಿಗರೇಟ್ ಅಂತ. ಟುಡೇ ಆರ್ ಆಲ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್. ಕೋಕೋ, ಡ್ರಗ್ಸು, ಹಾಂ ಏನೋ ಮಾದಕ ವಸ್ತುಗಳು. ಇದು ಕಡಲೆಕಾಯಿ ಸಿಕ್ಕಂಗೆ ಸಿಗ್ತಾ ಇದೆ ಅಂತ ಇವತ್ತು ಹೌದು ಹೌದು ನಮ್ಮ ಹೌದು. ಊರಲ್ಲಿ. ದಟ್ಸ್ ವೆರಿ ಬ್ಯಾಡ್, ವೆರಿ ವೆರಿ ಬ್ಯಾಡ್. ಹೌ ಟು ವಾರ್ನ್ ದೆಮ್. ಯಾಕೆಂದರೆ ನಾವು ಎಷ್ಟೇ ಹೇಳಿದ್ರು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋದು ಒಂದಿದೆ. ಬಟ್ ಕೆಡೋಕ್ಕಿಂತ ಮುಂಚೆ ನೋಡಿನೇ ಕಲ್ತ್ಕೊಂಡ್ವಿ, ಎಚ್ಚೆತ್ಕೊಂಡ್ವಿ ಅನ್ನೋದಾದರೆ ಎನಿ ಟಿಪ್ ದೇರ್? The thing is, sadly, if that is the case, we have failed them as a society. ಮೀನಿಂಗ್? ಈ ಮಾದಕ ವಸ್ತುಗಳು ಸಿಗುತ್ತೆ ಸರಿ, ಬಟ್ ಒಂದು ಮಗು ಸಮ್ ಯೂತ್ ಅವ್ರ ಹತ್ರ ದುಡ್ಡು ಜಾಸ್ತಿ ಇದ್ರೂ ತಗೋತಿದ್ದಾರೆ ಅಂದರೆ ವಿ ಕಾಂಟ್ ರಿಯಲಿ ಹೆಲ್ಪ್ ಇಟ್. ಬಟ್ ಇಫ್ ವಿ ಹ್ಯಾವ್ ಫೇಲ್ಡ್ ದಟ್ ಚೈಲ್ಡ್ ಆ್ಯಂಡ್ ಟು ಗೆಟ್ ಅವೇ ಫ್ರಮ್ ದ ಸೊಸೈಟಿ, if he or she is getting addicted, then that's on us. ತಪ್ಪಿಸ್ಕೊಳ್ಳೋಕ್ಕೆ ಇದರಿಂದ ಇದ್ರೂ ಇರುತ್ತೆ. ಯುನೋ ಐ ಹ್ಯಾವ್ ಸೀನ್ ಮಕ್ಕಳಿಗೆ ನಮ್ಮ ನಾವೆಲ್ಲ ಸ್ಕೂಲಲ್ಲಿ ಇರುವಾಗ ಪರವಾಗಿಲ್ಲ, ಇವಾಗ ಒಂದೊಂದು ಸ್ಕೂಲ್ಗಳ ಬಗ್ಗೆ ಕೇಳ್ತೀನಲ್ಲ, ನನ್ನ ಕಸಿನ್ಗಳು, ನನ್ನ ನೀಸ್ಗಳು, ನೆಫ್ಯೂಗಳು, ಮತ್ತು ನನಗೆ ಗೊತ್ತಿರೋರೆಲ್ಲ ಮಕ್ಕಳು, ಅವ್ರು ಹೇಳ್ತಾರೆ ಯಾವ ರೀತಿ ಆ ಸ್ಕೂಲ್ಗಳು ನಡೆಸ್ತವೆ ಅಂದರೆ ದೇ ಸೆಗ್ರಿಗೇಟ್ ಚಿಲ್ಡ್ರನ್ ಬೇಸ್ಡ್ ಆನ್ ಹೌ ಸ್ಮಾರ್ಟ್ ದೇ ಆರ್. ಒಂದು ಯಾವುದೋ ಸ್ಕೂಲ್ ಇದೆ ಡೆಲ್ಲಿಲಿ, ನಾನೊಂದು 8ನೇ ಕ್ಲಾಸ್ ಹುಡುಗಿ ಹತ್ರ ಮಾತಾಡ್ತಿದ್ದೆ. ಅವ್ರು 10ನೇ ಕ್ಲಾಸ್ ಹುಡುಗಿ, ಎಕ್ಸಾಮ್ ಇದೆ ಮ್ಯಾಮ್, ಹಿಂಗೆ ನಂಗೆ ಟೆನ್ಷನು, ನನ್ನ ಫ್ರೆಂಡ್ ಮಗಳು. ಅದಕ್ಕೆ ನಾನು, ಇಲ್ಲ ಡೋಂಟ್ ವರಿ, ಯು ವಿಲ್ ಡೂ ಗ್ರೇಟ್, ಲೈಕ್ ಮಾರ್ಕ್ಸ್ ಡಸಂಟ್ ಮ್ಯಾಟರ್, ಬಟ್ ಎಸ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ನಿನಗೆ ಇಡೀ ಲೈಫಲ್ಲಿ ಒಂದು DL ಬೇಕಂದ್ರೂ 10th ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಅವಮಾನ ಆಗದಿರೋಂಗೆ ನೋಡ್ಕೋ ಅಂತ ಹೇಳ್ತಾ ಇದ್ದೆ. ಆವಾಗ ಇಲ್ಲ ಮ್ಯಾಮ್, ನನ್ನ ಪ್ರೀ ಬೋರ್ಡ್ಸಲ್ಲಿ ನನಗೆ ಹೈಯೆಸ್ಟ್ ಬಂದಿಲ್ಲ ಅಂದರೆ ಇವರು ನನಗೆ, ಅದು CBSE ಸ್ಕೂಲು, ಸೊ +1 +2 11th 12th ಇರುತ್ತಲ್ಲ, ಅದರಲ್ಲಿ ಅವ್ರು ಹೇಳ್ತಾರಂತೆ ನಿನ್ನ ಮಾರ್ಕ್ಸ್ ಸರಿ ಇಲ್ಲ, ಸೊ ನೀನು PCMB ತೊಗೊಳಕ್ಕಾಗಲ್ಲ, PCM ತೊಗೊಳಕ್ಕಾಗಲ್ಲ, ಅದಕ್ಕೇನೋ ಒಂದು ಎಕ್ಸಾಮ್ ಮಾಡ್ತಾರಂತೆ, ಅದರಲ್ಲಿ ಇಷ್ಟು ಮಾರ್ಕ್ಸ್ ಬಂದಿರೋರಿಗೆ ನೀನು ತಗೋಬೇಡ ಅಂತ. ಅವ್ರು ಯಾರು ಹೇಳೋದಕ್ಕೆ? ಅಂದರೆ ಆ ಮಕ್ಕಳ ಮೇಲೆ, ಅವ್ರ ಕಾನ್ಫಿಡೆನ್ಸ್ ಮೇಲೆ ಎಷ್ಟು ಹೊಡೆಯುತ್ತೆ ನೋಡಿ. ನೀನು ಸೈಜ್ ತೊಗೊಳಕ್ಕಾಗಲ್ಲ, ಯು ಆರ್ ನಾಟ್ ಸ್ಮಾರ್ಟ್ ಅಂತ ಹೇಳ್ತಾರೆ ಯಾರಾದರೂ? ಯಾಕಂದರೆ ನಾನು ಸ್ಕೂಲಲ್ಲಿರುವಾಗ, ಕಾಲೇಜಲ್ಲಿರುವಾಗ ದ ಟಾಪರ್ಸ್, ಅಟ್ ದಿ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್ ಇಸ್ ಲೇಟರ್ ವಾಟ್ ಯು ಡೂ ಇನ್ ಲೈಫ್. ನಿನ್ಗೆ ಎಷ್ಟು ಮಾರ್ಕ್ಸ್ ಬಂತು ಅದ್ರ ಮೇಲೆ ನಿನ್ನ ಲೈಫಲ್ಲಿ ಸಕ್ಸಸ್ಸಾ ಫೇಲ್ಯೂರಾ ಯಾರು ಹೇಳೋಕ್ಕೆ ಸಾಧ್ಯ? ನೀವೇ ಹೇಳಿ. ಎಷ್ಟು ಜನ ಟಾಪರ್ಸ್ ಇವಾಗ ದೇ ವೋಂಟ್ ಬಿ ಸಕ್ಸಸ್ಫುಲ್ ಇನ್ ಲೈಫ್. ದ ಫೇಲ್ಯೂರ್ಸ್, ಹೂ ಎವರ್ ವೆ ಫೇಲಿಂಗ್ ಇನ್ ದೇರ್ ಎಕ್ಸಾಮ್ಸ್, ದೇ ವಿಲ್ ಬಿ ಮಚ್ ಮೋರ್ ಸಕ್ಸಸ್ಫುಲ್. ಸೊ ಇದು ಒಂಥರ ಮೀನನ್ನ ತಂದು ಮರ ಹತ್ತು ಅಂದಂಗೆ ಆಗುತ್ತೆ. ಸೊ ಈ ಥರ ಮಾಡಿದಾಗ ಆ ಮಕ್ಕಳ ಒಂದು ಮೆಂಟಲ್ ಸ್ಟೇಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಲ್ವಾ? ಅವ್ರ ಕಾನ್ಫಿಡೆನ್ಸ್ ಮೇಲೆ ಹೊಡೆಯುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನನಗಿಂತ ತುಂಬ ಬುದ್ಧಿವಂತರು. ಸೊ ಎಲ್ಲೋ ಈ ಪ್ರೆಷರ್ ಏನಿದೆ ಈ ಕಾಲದ ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಇದೆ. ದಟ್ ಶುಡ್ ಬಿ ಟೇಕನ್ ಕೇರ್ ಆಫ್. ಅಫ್ಕೋರ್ಸ್ ದ ಗವರ್ಮೆಂಟ್ ಶುಡ್ ಟೇಕ್ ಕೇರ್ ದಟ್ ಈ ರೀತಿ ಮೊನ್ನೆ ಅಲ್ಲಿ ಗುಜರಾತ್ ಏರ್ಪೋರ್ಟಲ್ಲಿ 1000 kg ಸಿಗುತ್ತೆ ಈ ಮಾದಕ ವಸ್ತು, ಹೇಗೆ ಒಳಗೆ ಬಂತು? ಗೌರ್ಮೆಂಟ್ ಜವಾಬ್ದಾರಿ ಅದು, ಟು ಮೇಕ್ ಶೋರ್ ಇಟ್ ಈಸ್ ನಾಟ್ ಆಕ್ಸೆಸಿಬಲ್. ದಟ್ಸ್ ಆಲ್ಸೋ ದೇರ್. ಯಾ. ಸೊ ವಿತ್ ದಿಸ್ ಯಂಗ್ಸ್ಟರ್ಸಿಗೆ ಮತ್ತೆ ಮಾತಾದರೆ ನಿಮ್ಮ ಬೇಲಿ ನೀವು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಜುಕೇಷನ್ ಸೀರಿಯಸ್ ಆಗಿ ತಗೊಳ್ಳಿ. ಡೋಂಟ್ ಬಿಲೀವ್ ಎವ್ರಿಥಿಂಗ್. ಡೋಂಟ್ ಮೇಕ್ ದೆಮ್ ಫೂಲ್ ಯು ಸೋ ಈಸಿಲಿ, ರೈಟ್? ಅಷ್ಟೊಂದು ಯಾಮಾರೋದು ಬೇಡ. ಹಾಂ, ಅಂದರೆ ನಿಮ್ಮೇಲೆ ನಿಮಗೇನೆ ಮರ್ಯಾದೆ ಹೋಗ್ಬಿಡುತ್ತೆ ಮುಂದೆ. ಜೊತೆ ಎಲ್ಲದಕ್ಕಿಂತ ಈ ಸೋಷಲ್ ಮೀಡಿಯಾ ಇದೆಯಲ್ಲ, ಸೋಷಲ್ ಮೀಡಿಯಾ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಲ್ಲ, ವೆನ್ ಐ ಸ್ಟಾರ್ಟೆಡ್ ಮೈ ಅಕೌಂಟ್ಸ್, ಏನು ನಾನು ಪೊಲಿಟಿಕ್ಸ್ ಸೇರಿದಾಗೆ ಇಲ್ಲೇ ಹೀಗೆ ಒಬ್ಬರು ಕರೆದಿದ್ರು, ಮಾತಾಡುವಾಗ ನಾನು ಹೇಳಿದ್ದೆ, ನೀವೇನು ಪೋಸ್ಟ್ ಮಾಡ್ತೀರಲ್ಲ, ಇನ್ನೊಂದು 20 ವರ್ಷಕ್ಕೆ ನಿಮ್ಮ ಮಕ್ಕಳು, ಯಾಕೆಂದರೆ ಎನಿಥಿಂಗ್ ಯು ಪೋಸ್ಟ್ ಆನ್ ಇಂಟರ್ನೆಟ್ ಸ್ಟೇಸ್ ದೇರ್, ಯು ಕ್ಯಾನ್ ನೆವರ್ ಡಿಲೀಟ್ ಇಟ್. ನೀವು ಡಿಲೀಟ್ ಮಾಡ್ಬೋದು, ಯಾರೊಬ್ರು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತಾರೆ, ಡೌನ್ಲೋಡ್ ಮಾಡಿಟ್ಕೊಂಡಿರ್ತಾರೆ. ನಿಮ್ಮ ಮಕ್ಕಳು ಅದನ್ನು ನೋಡಿದಾಗ ನಮ್ಮಪ್ಪ ಅಥವಾ ನಮ್ಮ ಅಮ್ಮ ಬಗ್ಗೆ ಒಂದು ಹೆಮ್ಮೆ ಪಡಬೇಕೆ ಹೊರತು ಅಸಹ್ಯ ಪಡಬಾರ್ದು. ಡೋಂಟ್ ಯು ಥಿಂಕ್ ಸೊ? ಆ ಕೆಟ್ಟದಾಗ ಕಮೆಂಟ್ಸ್ ಮಾಡೋದು ನೋಡಿರ್ತೀರಿ, ಒಂದು ರಿಲಿಜಿಯನ್ ವಿರುದ್ಧ ಅಥವಾ ಒಂದು ಜಾತಿಯ ವಿರುದ್ಧ ಕೆಟ್ಟದಾಗಿ ಬರೆಯೋದು ನೋಡಿರ್ತೀರಿ. ಆಲ್ ದೀಸ್ ಥಿಂಗ್ಸ್. ಅದು ಒಂಥರ ನಾನು ಅವ್ರನ್ನೆಲ್ಲ ನೋಡೋದು ಒಂದೇ ರೀತಿ, ಅವ್ರಿಗೆ ಅವ್ರ ಮೇಲೆ ಮರ್ಯಾದೆ ಇಲ್ಲ ಅನ್ಸ್ಬಿಡುತ್ತೆ. ಮುಖವಾಡಗಳು ಹಾಕೊಂಡು ದ್ವಂದ್ವ ಬದುಕುಗಳಿರುತ್ತೆ. ಹೌದು, ಆಚೆ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಸ್ಗಳು. ಓ ಮೈ ಗಾಡ್. ಯಾ, ಅದು ಸೊ ದೀಸ್ ಥಿಂಗ್ಸ್
ಅಂತಹ ಕೆಲಸದೆಲ್ಲ ಅಂದರೆ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಶುಡ್ ನೆವರ್ ಡೂ ಎನಿಥಿಂಗ್ ದಟ್ ಲೆಸನ್ಸ್ ಯುವರ್ ಪ್ರೈಡ್ ಇನ್ ಯು. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ. ಎಸ್ ನಿಮಗೆ ಬರುವಂಥ ನೀವೇ- ಕೆಲಸ ನೀವೇ ಮಾಡ್ಕೋಬಾರ್ದು ಫಸ್ಟ್. ಆಮೇಲೆ ಬೇರೆಯವ್ರು ಯಾರಾದರೂ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರೋಂಗೆ ಮಾತಾಡಿದ್ರೆ ಕೀಪ್ ದೆಮ್ ಔಟ್, ಕೀಪ್ ದೆಮ್ ಅವೇ. ದಟ್ಸ್ ಹೌ ಐ ಥಿಂಕ್ ಯು ಶುಡ್ ಟ್ರೈನ್ ಯೋರ್ ಮೈಂಡ್. ನಾನು ಇದೆಲ್ಲ ನಿಜ ಹೇಳಬೇಕಂದ್ರೆ ಕಲ್ತಿರೋದು ಪುಸ್ತಕಗಳು ಓದಿ. ಇದೆಲ್ಲ ಎಲ್ಲಿಂದ, ಯಾವ ಪುಸ್ತಕಗಳು? ಹಾಗೆ ಅಂದರೆ ಕೆಲವು ಏನು ಜೆಂಡರ್ ರಿಲೇಟೆಡ್ ಬುಕ್ಸ್ ಜಾಸ್ತಿ ಓದ್ತೀನಿ ನಾನು. ಅಂದ್ರೆ? ಉದಾಹರಣೆಗೆ? ಈಗ ರುತ್ ಬೇಡರ್ ಗಿನ್ಸ್ಬರ್ಗ್ ಅಂತ, ಶಿ ಈಸ್ ಅ ಸುಪ್ರೀಂ ಕೋರ್ಟ್, ಅಮೆರಿಕನ್ ಸುಪ್ರೀಂ ಕೋರ್ಟ್ ಜಸ್ಟಿಸ್. ಮ್ಹೂ. ಶಿ ಈಸ್ ದ ಸೆಕೆಂಡ್ ಒನ್ ಟು ಬಿ ಅಪಾಯಿಂಟೆಡ್ ಎವರ್ ಇನ್ ಅಮೇರಿಕಾ. ಓ, ಸೊ ಅವರು ಇನ್ಫ್ಯಾಕ್ಟ್ 3 years ago ತೀರ್ಕೊಂಡ್ರು. ನನಗೆ ಗೊತ್ತಿಲ್ಲದಿರೋರು, ನಾನು ಮೀಟು ಮಾಡದೇ ಇರೋರು ಸತ್ತಾಗ ನಾನು ಹತ್ತಿರೋದಂದರೆ ಇಬ್ರಿಗೇನೆ. ಅದು ರಾಜ್ಕುಮಾರ್ ಅವರು ಸತ್ತಾಗ, ಅದು ಬಿಟ್ಟರೆ ರುತ್ ಬೇಡರ್ ಗಿನ್ಸ್ಬರ್ಗ್ ಸತ್ತಾಗ. ಆ್ಯಕ್ಚುಲಿ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗೂ ಅವ್ರ ಹಾಡುಗಳು ಕೇಳುವಾಗ ತುಂಬ ಅಳು ಬಂದ್ಬಿಡ್ತಿತ್ತು ಕಾರಲ್ಲಿ. ಬಟ್ ರುತ್ ಬೇಡರ್ ಗಿನ್ಸ್ಬರ್ಗ್ ಬಂದು ಶಿ ವಾಸ್ ವೆರಿ ಓಲ್ಡ್. ಶಿ ಡೈಡ್ ವೆನ್ ಶಿ ವಾಸ್ 90+. ಬಟ್ ಸ್ಟಿಲ್ ದ ಡಿಫ್ರೆನ್ಸ್ ಶಿ ಹ್ಯಾಸ್ ಮೇಡ್ ಈ ಅಮೇರಿಕನ್ ಹೆಣ್ಮಕ್ಳ ಜೀವನದಲ್ಲಿ. ಹೌ ಡಿಡ್ ಶಿ ಟಚ್ ಯು ಸೋ ವೆಲ್ ಆ್ಯಂಡ್ ಸೋ ಮಚ್? ಅವ್ರದ್ದೊಂದು ಪುಸ್ತಕ ಇದೆ, ನೊಟೋರಿಯಸ್ RBG ಅಂತ. ನಟೋರಿಯಸ್ RBG. ಹಾಂ, ನೊಟೋರಿಯಸ್ RBG ಅಂತ. ಅದರಲ್ಲಿ ಇಟ್ಸ್ ಅಬೌಟ್ ಸಮ್ ಆಫ್ ದ ಕೇಸಸ್ ಶಿ ಹ್ಯಾಸ್ ವರ್ಕ್ಡ್ ಆನ್ ಆ್ಯಂಡ್ ಹರ್ ಲೈಫ್. ಅದರಲ್ಲಿ ಅವ್ರು ಹೇಳ್ತಾರೆ ಅವ್ರ ತಾಯಿ, ಅವ್ರ ಅತ್ತೆ, ಅವ್ರ ಮಾವ ಎಲ್ಲ ಅವ್ರಿಗೆ ಯಾವ ರೀತಿ ಒಂದು ಅಡ್ವೈಸ್ ಕೊಟ್ಟಿದ್ರು ಅಂತಲೂ ಬರೀತಾರೆ. ಅವರು ಓದಿದಂತಹ ಸಮಯದಲ್ಲಿ ಅವ್ರು 1952 ಹಾರ್ವರ್ಡ್ ಲಾ ಸ್ಕೂಲಲ್ಲಿ ಓದ್ತಿರ್ತಾರೆ. ಹ್ಞೂ. ಆ ಟೈಮಲ್ಲಿ 900 ಸ್ಟೂಡೆಂಟ್ಸಲ್ಲಿ ಬರೀ 7 ಜನ ಹುಡುಗಿರಿರ್ತಾರೆ. ಓಹೋ, 907. ಹಾಂ. ಸೊ ಆ ಟೈಮಲ್ಲಿ ಪ್ರೊಫೆಸರ್ಗಳು, ವೈ ಆರ್ ಯು ಹಿಯರ್, ವೈ ಡು ಯು ವಾಂಟ್ ಟು ವೇಸ್ಟ್ ಒನ್ ಸೀಟ್ ವಿಚ್ ಕುಡ್ ಹ್ಯಾವ್ ಗಾನ್ ಟು ಅನದರ್ ಮ್ಯಾನ್, ಈ ರೀತಿ ಮಾತಾಡ್ತಿದ್ದಂತಹ ಸಮಯ. ಹ್ಞೂ. ಅವ್ರು ಏನಂತ ಹೇಳ್ತಾರೆ ಅಂದರೆ, ಮೈ ಹಸ್ಬೆಂಡ್ ಈಸ್ ಇನ್ ಹಾರ್ವರ್ಡ್ ಲಾ, ಹಿ ಈಸ್ 1 year senior to me. ವೆನ್ ಹಿ ಕಮ್ಸ್ ಬ್ಯಾಕ್ ಹೋಮ್ ಆ್ಯಂಡ್ ವೆನ್ ವಿ ಆರ್ ಆನ್ ಡೈನಿಂಗ್ ಟೇಬಲ್, ಐ ನೀಡ್ ಸಮಥಿಂಗ್ ಇನ್ ಕಾಮನ್ ಟು ಟಾಕ್ ಟು ಹಿಮ್. ಈ ಥರ ಹೇಳಿ ಬಚಾವಾಗ್ತಾರೆ ಅಂತ ಒಂದು ಅಟ್ಯಾಕ್ನ. ಆಲ್ದೋ ಶೀ ಈಸ್ ವೆರಿ ಪ್ಯಾಷನೇಟ್, ಶೀ ಟರ್ನ್ಡ್ ಔಟ್ ಟು ಬಿ ಒನ್ ಆಫ್ ದ ಬೆಸ್ಟ್ ಲಾಯರ್ಸ್ ಆ್ಯಂಡ್ ಶೀ ಟರ್ನ್ಡ್ ಔಟ್ ಟು ಬಿ ಅ ಸುಪ್ರೀಂ ಕೋರ್ಟ್ ಜಸ್ಟಿಸ್. ಬಟ್ ಈ ರೀತಿ ಹೇಳ್ತಾ, ಆ್ಯಂಡ್ ಶಿ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಲಾಟ್ ಆಫ್ ಜೆಂಡರ್ ಇಕ್ವಾಲಿಟಿ ಏನು ಲಾಗಳಿದ್ದಾವೆ ಇವತ್ತು ಅಮೆರಿಕಾದಲ್ಲಿ, ಅದಕ್ಕೆ ಅವರು ಕೂಡ ಕಾರಣ. ಸೊ ಹರ್ ಹೋಲ್ ಲೈಫ್ ಆ ಒಂದು ಪುಸ್ತಕ ಓದಿ ಇಟ್ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಅದೊಂದು 5-6 ಸಲ ಓದಿರ್ತೀನಿ ನಾನು. ಒಂದು ಪುಸ್ತಕ ಯಾವ್ದಾದ್ರು ಇಷ್ಟ ಆದರೆ ನಾನು ಓದುವಾಗ ಸುಮ್ಮನೆ ಕತೆ ಥರ ಓದೋದಿಲ್ಲ. ಐ ಮಾರ್ಕ್ ಸರ್ಟನ್ ಥಿಂಗ್ಸ್, ಐ ಗೋ ಬ್ಯಾಕ್ ಆ್ಯಂಡ್ ರೆಫರ್ ಟು ಇಟ್ ಅಗೇನ್ ಆ್ಯಂಡ್ ಅಗೇನ್ ಟು ಮೋಟಿವೇಟ್ ಮೈ ಸೆಲ್ಫ್. ಅದರಲ್ಲಿ ಈ ಪುಸ್ತಕ ಒಂದು ಪ್ಯಾಂಡೋರಾಸ್ ಡಾಟರ್ಸ್ ಅಂತ ಇದೆ ಒಂದು ಪುಸ್ತಕ, ಕಲ್ಯಾಣಿ ಸುಂದರ ಏನೋ ಅನ್ಸುತ್ತೆ ಆಥರ್. ಆ ಪುಸ್ತಕ ಏನಂದರೆ ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ಜಯಲಲಿತಾ, ಮಾಯಾವತಿ, ಮತ್ತು ಮೆಹಬೂಬಾ ಮುಫ್ತಿ, ಶೀಲಾ ದೀಕ್ಷಿತ್, ಇವ್ರುಗಳ ಬಗ್ಗೆ ಎಲ್ಲ ಸ್ಟ್ರಾಂಗ್, ಅವರೆಲ್ಲರೂ ಒಂದೇ ಪುಸ್ತಕ, ಪ್ಯಾಂಡೋರಾಸ್ ಡಾಟರ್ಸ್. ರಾಜಕೀಯ ಇಟ್ಸ್ ಅ ನಾಯಕಿಯರು. ವೆರಿ ಗುಡ್ ಬುಕ್. ಅದರಲ್ಲಿ ಅವರ ಒಂದು ಪರ್ಸನಾಲಿಟಿ ಹೇಗಿದೆ, ಅವರು ಯಾವ ರೀತಿ ಕೆಲವು ವೆರಿ ಟಫ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ರು. Wake up to fresh ideas. Repose. ಲೈಕ್ ವಾಟ್ ಟಚ್ ಯು ದ ಮೋಸ್ಟ್? ಹೆಸರೇ ಚೆನ್ನಾಗಿದೆ, ಇನ್ ಪ್ಯಾಂಡೋರಾಸ್ ಡಾಟರ್ಸ್. ಯಾ ಏನ್ ಹಂಗಂದ್ರೆ? ಪ್ಯಾಂಡೋರಾ ಇಸ್ ಅ ಬಾಕ್ಸ್. Pandora's box. ಅದ್ರೊಳಗೆ ಏನ್ ಬೇಕಾದ್ರೂ ಬರ್ಬೋದು ಅಂತ. ಅದೊಂಥರ ಏನು ಕಲ್ಪವೃಕ್ಷ ಅಂತೀವಲ್ವಾ ಅಂತ ಪ್ಯಾಂಡೋರಾ ಅಂದ್ರೆ. ಐ ಥಿಂಕ್ ಪ್ಯಾಂಡೋರಾಸ್ ಇಸ್ ಯೂಶಲಿ ರೆಫರ್ಡ್ ಆಸ್ ಅ ನೆಗೆಟಿವ್ ಇದು, ಬಟ್ ಬಟ್ ಇಲ್ಲಿ ಪಾಸಿಟಿವಿಟಿ. ಸರಿ. ದ ಅದರ್ ಥಿಂಗ್ ಇಸ್, ಅಲ್ಲಿ ಒಂದೇನಂದ್ರೆ ಒಬ್ಬೊಬ್ಬರಿಂದ ಒಂದೊಂದು ಇದನ್ನ ಕಲಿಬೇಕಂತ ಅನಿಸ್ತು. ಸೋನಿಯಾ ಗಾಂಧಿ ಅವರಾಗ್ಬೋದು, ದ ವೇ ಶಿ ಹ್ಯಾಂಡಲ್ಡ್ ವೆನ್ ಆ ಸಣ್ಣ ವಯಸ್ಸಿಗೆ ಮದುವೆಯಾಗಿ ಇಲ್ಲಿ ಬರ್ತಾರೆ. ದೆನ್ ಈ ಸಡನ್ನಾಗಿ ಪೊಲಿಟಿಕಲ್ ಲೈಫು, ಇನ್ಫ್ಯಾಕ್ಟ್ ಅವರು ಪೊಲಿಟಿಕಲ್ ಲೈಫೇ ಇಷ್ಟ ಇರಲ್ಲ, ಅವ್ರ ಗಂಡ ಪೊಲಿಟಿಕ್ಸ್ ಎಂಟ್ರ್ ಆಗೋದೇ ಇಷ್ಟ ಇರಲ್ಲ. ಹಿ ವಾಸ್ ಅ ಪೈಲಟ್ ಅಲ್ವಾ. ಬಟ್ ಸಡನ್ನಾಗಿ ಅವ್ರ ಅತ್ತೆ ಇಂದಿರಾ ಗಾಂಧಿ ಅವರು ತೀರ್ಕೋತಾರೆ, ಅವ್ರ ಹಸ್ಬೆಂಡ್ ಇದಾಗ್ತಾರೆ. ಆಮೇಲೆ ಅವರು ಟು ಲೂಸ್ ಅ ಹಸ್ಬೆಂಡ್ ಲೈಕ್ ದ್ಯಾಟ್ ಇನ್ ಅ ಬಾಂಬ್ ಎಕ್ಸ್ಪ್ಲೋಷನ್ ವೆರ್ ಯು ಡೋಂಟ್ ಈವನ್ ಗೆಟ್ ಹಿಸ್ ರಿಮೇನ್ಸ್, ಆ್ಯಂಡ್ ದ ವೇ ಶಿ ಸ್ಟ್ಯಾಂಡ್ಸ್ ಅಪ್.
ನಂತರ ಪಾರ್ಟಿಯಲ್ಲಿ ಬಂದಾಗ ಪಾರ್ಟಿನೂ ಬೇರೆ ಬೇರೆ ಆಗಿರುತ್ತೆ ಆಯಿತಾ. ಫಸ್ಟ್ ಶಿ ಈಸ್ ರಿಲಕ್ಟೆಂಟ್ ಕಾಂಗ್ರೆಸ್ ಪಾರ್ಟಿ ಸೇರೋದಕ್ಕೆ. ನನ್ನ ಪೊಲಿಟಿಕ್ಸ್ ಬೇಕಾಗಿಲ್ಲ, ಇನ್ನು ನನ್ನ ಗಂಡನ್ನೇ ತಿನ್ಕೋತಿದ್ವು ಅನ್ನೋ ಫೀಲಿಂಗಲ್ಲಿ ಇರ್ತಾರವ್ರು, ನನ್ನ ಮಕ್ಕಳು ಮುಖ್ಯ ಅಂತ. ಆದರೂ ಏನು ಈ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಹೋಗಿ, ಇಲ್ಲ ಮೇಡಮ್ ನೀವೇ ಬರಬೇಕು, ನೀವು ಲೀಡರ್ ಆಗಬೇಕು, ನಮ್ಮ ಪಾರ್ಟಿ ಇದನ್ನು ತಗೋಬೇಕಂತ. ಕೆಲವು ಒಂದು ಫ್ಯಾಕ್ಷನ್ ಇರುತ್ತೆ, ಇಲ್ಲ ಶಿ ಕೆನಾಟ್ ಬಿ ಹಿಯರ್ ಅನ್ನುವಂಥ ಇದರಲ್ಲಿ. ಫೈನಲಿ ಶಿ ಮೇಕ್ಸ್ ಅಪ್ ಹರ್ ಮೈಂಡ್, ಶಿ ಕಮ್ಸ್. ಆ್ಯಂಡ್ ದೆನ್ ಇನ್ ಒನ್ ಆಫ್ ದಿಸ್ ಕನ್ವೆನ್ಷನ್ಸ್ ಯಾರೋ ಏನೋ ಒಂಥರ ಅವಮಾನ ಥರ ಮಾಡ್ತಾರೆ. ದೆನ್ ಶಿ ಜಸ್ಟ್ ಗಿವ್ಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್, ಐ ಆಮ್ ಹಿಯರ್ ಟು ಸ್ಟೇ ಅನ್ನೋ ಥರ. ಯು ವಾಂಟ್ ಯು ಆರ್ ಹಿಯರ್. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ಹರ್ಸ್, ನಾನು ಅಂಡರ್ಲೈನ್ ಅಂತೂ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ದ ವೇ ಶಿ ಟೇಕ್ಸ್ ಅ ಸ್ಟ್ಯಾಂಡ್. ಆ್ಯಂಡ್ ದೆನ್ ಜಯಲಲಿತಾ ಅವರಾಗ್ಬೋದು. ಆ್ಯಂಡ್ ದೆರ್ ಇಸ್ ಒನ್ ಥಿಂಗ್ ಅಬೌಟ್ ದ್ಯಾಟ್, ಲೈಕ್ ಆಲ್ ದೀಸ್ ವೆರಿ ಸಕ್ಸಸ್ಫುಲ್ ಫೀಮೇಲ್ ಪೊಲಿಟಿಷಿಯನ್ಸ್, most of them have one or the other kind of male supporting them, male politicians or someone supporting them, or tandeno or husband or yaro obru. Mamata Banerjee is the only woman who doesn't have any male support, and she has done it on her own. That is also there. 3 things that you saw from her life. ದಿಸ್ ಟಾಟಾ ನ್ಯಾನೋ ಕಾರ್ ದೊಡ್ಡ ಇದು ಮಾಡ್ತಾರೆ, ನೋಡಿರ್ಬೇಕು ನೀವು. ಜೊತೆಗೆ ಬೆಂಗಾಲಲ್ಲಿ ನಮ್ಮ ಕರ್ನಾಟಕದ ಥರ ಪೊಲಿಟಿಕ್ಸ್ ಅಲ್ಲ. ಅಂದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಫಿಸಿಕಲ್ ಹಲ್ಲೆಗಳಾಗತ್ತೆ. ವೆರಿ ಯಂಗ್ ಏಜ್. ಅವ್ರು ಮುಂಚೆ ಕಾಂಗ್ರೆಸ್ಸಲ್ಲಿದ್ದರು. ಆ ಸಮಯದಲ್ಲಿ ಯೂತ್ ಕಾಂಗ್ರೆಸ್ಸಲ್ಲಿರೋವಾಗ್ಲೂ ಅವ್ರ ಮೇಲೆ ಹಲ್ಲೆಗಳಾಗಿದೆ. ಅವರ ತಲೆಗೆ ಏಟ್ಗಳಾಗಿ ರಕ್ತ ಸುರಿತಾ ಇರುತ್ತೆ. ಆದರೂ ಅವ್ರು ಬಿಡೋದಿಲ್ಲ. ಶಿ ಈಸ್ ಅ ವೆರಿ ಈ ಆ ಫೀಮೇಲ್ ಪೊಲಿಟಿಷಿಯನ್ಸಲ್ಲಿ ಅದು ಏನಿದೆ ಅಂತ ಗೊತ್ತಿಲ್ಲ. ದೇರ್ ಇಸ್ ಸಮಥಿಂಗ್ ಅಬೌಟ್ ದೆಮ್ ದಟ್ ದೇ ಬಿಕಮ್ ಸೋ ಸ್ಟ್ರಾಂಗ್. ಸಮ್ ಕೈಂಡ್ ಆಫ್ ಕನ್ವಿಕ್ಷನ್ ಯು ಕ್ಯಾನ್ ಆ್ಯಕ್ಚುಲಿ ಸಿ ದಟ್ ಇನ್ ದಟ್ ಬುಕ್. ಆ ಕನ್ವಿಕ್ಷನ್ ಬೆಳೆಸ್ಕೋಬೇಕು ಪ್ರತಿಯೊಂದು ಹೆಣ್ಮಕ್ಳು ಅವ್ರವ್ರ ಫೀಲ್ಡಲ್ಲಿ. ಎಲ್ಲರೂ ಪಾಲಿಟಿಕ್ಸೇ ಬರಬೇಕಂತಿಲ್ಲ. ನನಗೆ ಪೊಲಿಟಿಕ್ಸಲ್ ಫೀಲ್ಡ್ ಇಷ್ಟ, ಅದಕ್ಕೆ ಈ ರೀತಿ ಬುಕ್ಸ್ ಓದ್ತೀನಿ. ಯುನೋ ಲೈಕ್ ಎವ್ರಿ ಒನ್ ಇಸ್ ಡಿಫ್ರೆಂಟ್, ಬಟ್ ಆ ಒಂದು ಕನ್ವಿಕ್ಷನ್ ಹೆಣ್ಮಕ್ಳಲ್ಲಿದ್ದಾಗ, ಆ ಒಂದು ಹಠ ಅನ್ನೋದು ಅದಿರಬೇಕು. ಲೈಕ್ ದಟ್ ಈಸ್ ಸಮಥಿಂಗ್ ಲೈಕ್ ನೋಬಡಿ ಕ್ಯಾನ್ ಟೆಲ್ ದೆಮ್ ವಾಟ್ ದೇ ಶುಡ್ ಡೂ. ನೋಬಡಿ ಕ್ಯಾನ್ ಟೆಲ್ ದೆಮ್ ಯು ಆರ್ ಎನಿ ಲೆಸ್. ನನಗೆ ಗೊತ್ತು ನಾನು ಏನಂತ. ನೀವು ನನ್ನ ಎಷ್ಟೇ ಕೆಳಗೆ ಹಾಕಿದ್ರೂ ದ್ಯಾಟ್ ವೋಂಟ್ ಅಫೆಕ್ಟ್ ಮೀ. ಅದು ಇನ್ನೂ ಒಂಥರ ರಬ್ಬರ್ ಬ್ಯಾಂಡ್ ಥರ, ಎಷ್ಟು ಎಳಿತಿರೋ ಅಷ್ಟೇ ಫೋರ್ಸಿಂದ ವಾಪಸ್ ಬರುತ್ತೆ ಥರ ಅದು. ಆ ಒಂದು ಇದಿರುತ್ತೆ ಅವರಲ್ಲಿ. ಸೊ ಈ ರೀತಿ ಬುಕ್ಗಳೇನು ಓದ್ತೀನಿ. ಯಾ, It has charged you well. Oh yeah, definitely. And it's like whenever I'm low on confidence, I just look for a book. I just see like ಯಾವ ಬುಕ್ ಓದಿದ್ರೆ ಯಾವ ಫೀಲಿಂಗ್ ಬರುತ್ತೆ ಅಂತ ಅನ್ಸುತ್ತೆ ನನಗೆ. ಆ ಬುಕ್ ತಗೋತೀನಿ, ವಾಪಸ್ ಓದ್ತೀನಿ ಅದೇ ಬುಕ್. ಹಳೆ ಓದಿರೋ ಬುಕ್ಸ್ಗಳಲ್ಲಿ. ಈ ಥರ ಸಿಕ್ಕಾಪಟ್ಟೆ ಪದೇ ಪದೇ ಓದಿರೋದು ತಾವು? ಈ ಪ್ಯಾಂಡೋರಾಸ್ ಡಾಟರ್ಸ್ ಓದಿದ್ದೀನಿ, RBG ಬುಕ್ ಓದಿದ್ದೀನಿ. ಮ್ಯಾಡಮ್ ಪ್ರೆಸಿಡೆಂಟ್ ಅಂತ, ಅದು ಹಿಲರಿ ಕ್ಲಿಂಟನ್ ಅವರ ಕ್ಯಾಂಪೇನ್ ಮ್ಯಾನೇಜರ್ ಬರೆದಿದ್ದಾರೆ. ವಾಟ್ ಆಲ್ ಪ್ರಾಬ್ಲಮ್ ಶಿ ಫೇಸ್ ಡ್ಯೂರಿಂಗ್ ಹರ್ ಕ್ಯಾಂಪೇನ್, ಹೌ ಶಿ ವಾಸ್ ಜಡ್ಜ್ ಬಿಕಾಸ್ ಶಿ ವಾಸ್ ಅ ವುಮನ್. ಫಾರ್ ಎಕ್ಸಾಂಪಲ್, ಹಿಲರಿ ಅಂದರೆ ಯಾವ ಸೂಟ್ ಹಾಕೊಂಬಂದಿದ್ದಾರೆ, ಯಾವ ಕಲರ್ ಸೂಟ್ ಹಾಕೊಂಬಂದಿದ್ದಾರೆ, ಎಷ್ಟು ಸ್ಮೈಲ್ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ರು. ಅದೇ ಟೈಮಾಗ ಪ್ರೆಸಿಡೆಂಟ್ ಟ್ರಂಪ್ ಬಗ್ಗೆ ಬರೀ ಅವನೇನು ಮಾತಾಡ್ತಾನೆ ಅಂತ ಇರ್ತಿತ್ತು. ಅವ್ನು ಯೋಚನೆ ಮಾಡೋ ರೀತಿ ಇದು ಜಸ್ಟ್ ಅಂದ್ರೆ ಟೈಮುನು ಫಾರ್ ಹಿಲರಿ ಕ್ಲಿಂಟನ್ ಟು ಗೆಟ್ ರೆಡಿ, ಟು ಮೇಕ್ ಹರ್ ಡೂ ಅವರ್ ಹೇರ್, ಟು ಗೆಟ್ ರೆಡಿ, ಟು ಮೇಕ್ ಅಪ್. ಇಟ್ ಯೂಸ್ ಟು ಟೇಕ್ ಮೋರ್ ಟೈಮ್ ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟ್ ಯು ಟು ಶೋ ಅಪ್ ಇನ್ ಅ ಸರ್ಟನ್ ಮ್ಯಾನರ್. ಮತ್ತೊಂದು ವಿಷಯ ಏನಂದ್ರೆ, ಇನ್ ಪಾಲಿಟಿಕ್ಸ್ ಈ ಸಿಸ್ಟಮ್ ಬಿಲ್ಡ್ ಮಾಡಿರೋದೇ ಮೆನ್. ಗಂಡು ಮಕ್ಕಳು ದೇ ಹ್ಯಾವ್ ರಿಟನ್ ದ ರೂಲ್ಸ್. ಅವ್ರು ಬರೆದಿರೋ ರೂಲ್ಸ್, ಲೀಡರ್ಶಿಪ್ ಹೇಗಿರಬೇಕು, ಪೊಲಿಟಿಷಿಯನ್ ಹೇಗಿರಬೇಕು ಅಂತ. ಒಂದು ಹೆಣ್ಮಗಳು ಪೊಲಿಟಿಷಿಯನ್ ಆಗ್ತೀನಿ ಅಂದರೆ ನಿನಗೆ ಆ ಥರ ಇರೋಕ್ಕಾಗತ್ತಾ? ಕ್ಯಾನ್ ಯು ಬಿ ಲೈಕ್ ಹಿಮ್ ಇಸ್ ವಾಟ್ ಯು ಆಸ್ಕ್. ಐ ಕ್ಯಾನ್ ಬಿ ಬೆಟರ್ ದ್ಯಾನ್ ಹಿಮ್ ಮೇ ಬಿ ಇನ್ ಮೈ ಓನ್ ಸ್ಟೈಲ್. ಯು ಹ್ಯಾವ್ ರಿಟನ್ ದಟ್ ಸ್ಟೈಲ್ ಫಾರ್ ಮೀ, ಯು ಹ್ಯಾವ್ ರಿಟನ್ ದಟ್ ರೂಲ್ಸ್, ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಟು ಎಕ್ಸ್ಪೆಕ್ಟ್ ಮೀ ಟು ಬಿ ಲೈಕ್ ದ್ಯಾಟ್. ಬಟ್ ಆದರೂ ನಮ್ಗಳಿಗೆ ಪ್ರೂವ್ ಮಾಡಲೇಬೇಕು. ನಾನು ಅವರಷ್ಟೇ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕು. ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ನಾನು, ಬಟ್ ಅವ್ರ ಥರಾನೇ ಕೆಲಸ ಮಾಡ್ತೀನಿ ಅಂತಲೂ ಪ್ರೂವ್ ಮಾಡಬೇಕಾಗಿರೋದು ಅದು. ಎಕ್ಸಾಕ್ಟ್ಲಿ.